ವೆಲ್ಕಮ್ ಟು ಗ್ರೇಸ್ ಕಿಚನ್. ಇವತ್ತು ನಾನು ಮಟನ್ ಪೆಪ್ಪರ್ ಫ್ರೈ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು ಸ್ವಲ್ಪ, 2 ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, 1 ನಿಂಬೆಹಣ್ಣು, ಪುದೀನ ಸೊಪ್ಪು ಸ್ವಲ್ಪ, ಬೆಳ್ಳುಳ್ಳಿ ಒಂದು 5-6 ಎಸಳನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಶುಂಠಿಯನ್ನು ಒಂದು ಸಣ್ಣಕ್ಕೆ ತುರ್ಕೊಂಡಿದ್ದೀನಿ, ಪೆಪ್ಪರ್ ಪುಡಿ, ಜೀರಿಗೆ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲೆ ಪೌಡರ್, ರುಚಿಗೆ ಉಪ್ಪು. ಮೊದಲಿಗೆ ಮಟನನ್ನು 4 ಸಲ ತೊಳೆದ್ಬಿಟ್ಟು ಅದರಲ್ಲಿರೋ ಫ್ಯಾಟೆಲ್ಲನೂ ತೆಗೆದುಬಿಡಬೇಕು. ಏಕೆಂದರೆ ಈ ಫ್ಯಾಟು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ, ಅದರಲ್ಲೂ ಹಾರ್ಟಿಗೆ ಒಳ್ಳೆಯದಲ್ಲ. ಈಗ ಮಟನನ್ನು ಮೊದಲು ಬೇಯಿಸ್ಕೋಬೇಕು. ನಾನು 1 kg ಮಟನ್ ತೊಗೊಂಡಿದ್ದೀನಿ. 1 kg ಮಟನ್ಗೆ ನಾವು 2 ಲೋಟ ನೀರು ಹಾಕಿ ಬೇಯಿಸ್ಕೋಬೇಕು. ಬೇಯಿಸ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಉಪ್ಪು, 1/4 ಚಮಚ ಅರಿಶಿನ ಪುಡಿ, ಈರುಳ್ಳಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ 4, ಶುಂಠಿ ಚೆನ್ನಾಗಿ ತುರಿದ್ಬಿಟ್ಟು ಇದಕ್ಕೆ ಹಾಕ್ಕೋಬೇಕು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನೀರು 2 ಲೋಟ ನೀರು ಹಾಕ್ಕೋಬೇಕು. ಇವೆಲ್ಲ ಹಾಕೋದು ಯಾಕೆಂದರೆ ಅದು ಮಟನ್ ಬೇಯಬೇಕಾದ್ರೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಈ ಎಲ್ಲ ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಒಂದು ಸಲ ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು 4 ವಿಸಲ್ ಕೂಗಿಸ್ಕೋಬೇಕು. ಕುಕ್ಕರು 4 ವಿಸಲ್ ಕೂಗಿದೆ. ಇದು ಪ್ರೆಷರ್ ಹೋದ್ಮೇಲೆ ವಿಸಲ್ ತೆಗೆದುಬಿಟ್ಟು ನೋಡುವ. ಚೆನ್ನಾಗಿ ಬೆಂದಿದೆ. ಬೆಂದಿದೆ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಆನ್ ಮಾಡಿಕೊಂಡು ಕಡಾಯಿ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ 2 ಸ್ಪೂನು ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ. ಮಟನ್ ಪೆಪ್ಪರ್ ಫ್ರೈ ಮಾಡೋಕ್ಕೆ ಇವಾಗ ಎಲ್ಲ ಮಸಾಲೆನೂ ಫ್ರೈ ಮಾಡ್ಕೋಬೇಕು. ಮೊದಲಿಗೆ ಈರುಳ್ಳಿನ ಹಾಕೋಣ. ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ 1-2 ಹಸಿಮೆಣ್ಸಿನ್ಕಾಯಿನ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡಬೇಕು. ಹಸಿಮೆಣ್ಸಿನ್ಕಾಯಿ ಎಲ್ಲ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಹೆಚ್ಚಿಟ್ಟಂಥ ಹಸಿ ಶುಂಠಿ ಹಾಕ್ಕೋಬೇಕು. ಹಸಿ ಶುಂಠಿ ಆದಮೇಲೆ ಬೆಳ್ಳುಳ್ಳಿ, ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು 4-5 ಎಸ್ಳು ಹಾಕೋಣ. ಕರ್ಬೇವಿನ ಸೊಪ್ಪು ಯಾಕೆಂದರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಚೆನ್ನಾಗಿ, ಅದಕ್ಕೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿದ ಮೇಲೆ ಪುದೀನ ಸೊಪ್ಪು ಹಾಕ್ಕೊಳ್ಳೋಣ. ಮಟನ್ ಪೆಪ್ಪರ್ ಫ್ರೈಯನ್ನು ಬ್ಯಾಚುಲರ್ ಸಹ ಸುಲಭವಾಗಿ ಇದನ್ನು ಮಾಡ್ಕೋಬೋದು. ಇದು ಯಾವುದು ಗ್ರೈಂಡ್ ಮಾಡಿಲ್ಲ, ಎಲ್ಲ ಹಾಗೇ ಸಣ್ಣಕ್ಕೆ ಹೆಚ್ಚಿರೋದು. ಮತ್ತು ಇದನ್ನು ಸೈಡ್ ಡಿಶ್ಶಾಗಿ ಅನ್ನ ಸಾಂಬಾರು ಜೊತೆಗೆ ತಗೋಬೋದು, ಚೆನ್ನಾಗಿರುತ್ತೆ. ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಪೆಪ್ಪರ್ ಹಾಕ್ಬೇಕು. 1 ಸ್ಪೂನ್ ಪೆಪ್ಪರ್, ಅರ್ಧ ಸ್ಪೂನು ಜೀರಿಗೆ ಪೌಡರ್, 1/4 ಚಮಚ ಚಕ್ಕೆ ಲವಂಗದ ಪೌಡರ್, ಅರಿಶಿನ ಪುಡಿ 1/4 ಚಮಚ ಅರಿಶಿನ ಪುಡಿ. ಇಷ್ಟನ್ನು ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ರುಚಿಗೆ ಉಪ್ಪು
ಒಂದು 1/4 ಚಮಚ, ಯಾಕೆಂದರೆ ಮಟನ್ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ. ಈ ಸ್ಟೇಜಲ್ಲಿ ನಾವು ಬೇಯಿಸಿ ಇಟ್ಕೊಂಡಂಥ ಮಟನನ್ನು ನೀರಿಲ್ಲದೆ ಇದನ್ನು ಇದಕ್ಕೆ ಹಾಕ್ಕೋಬೇಕು. ಇದಕ್ಕೆ ಒಂದು ನಿಂಬೆಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸಲ ತಿರುಗಿಸ್ಕೋಬೇಕು. ಈಗ ಮಟನ್ ಪೆಪ್ಪರ್ ಫ್ರೈ ರೆಡಿ ಆಯಿತು. ಇದನ್ನು ನಾವು ಸರ್ವಿಂಗ್ ಬೌಲಿಗೆ ಹಾಕೋಣ. ಈಗ ಮಟನ್ ಪೆಪ್ಪರ್ ಫ್ರೈ ರೆಡಿ ಆಯಿತು. ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲ್ತ್ ಈಸ್ ವೆಲ್ತ್.